ರಾಜ್ಯದ ಜಲಾಶಯಗಳು ಇನ್ನೂ ಸಂಪೂರ್ಣವಾಗಿ ತುಂಬಿಲ್ಲ. ನಮ್ಮ ರೈತರನ್ನು ಬದುಕಿಸುವ ಸವಾಲಿನ ಜೊತೆಗೆ ಕಾನೂನು ಕಾಪಾಡಬೇಕು, ಎರಡೂ ಬಹಳ ಮುಖ್ಯ. ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ನನ್ನ ಕರ್ತವ್ಯ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಡಗಿನ ಭಾಗಮಂಡಲದಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ಕೃಷಿಗೆ ಜಲಾಶಯಗಳಲ್ಲಿನ ನೀರಿನ ಲಭ್ಯತೆಯನ್ನು ಗಮನದಲ್ಲಿಟ್ಟುಕೊಂಡೇ ನಾವು ನಿರ್ಧಾರ ಕೈಗೊಳ್ಳಬೇಕು. ಉತ್ತಮ ಮಳೆಯಾಗಿ ಬೆಳೆ ಸಮೃದ್ಧಿಯಾಗಬೇಕು, ರೈತರಿಗೆ ಅನ್ನ ಸಿಗಬೇಕು ಎಂಬುದು ನಮ್ಮ ಆಶಯ ಅಂತ ಹೇಳಿದರು. ಇನ್ನು ನಮ್ಮ ರಾಜ್ಯದ ಒಳಗೆ ಯಾವುದೇ ಅಣೆಕಟ್ಟು ಕಟ್ಟಲು ಅಭ್ಯಂತರವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿದೆ. ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸದರಿಗೆ ಉತ್ತರ ನೀಡುವಾಗಲೂ ಸ್ಪಷ್ಟಪಡಿಸಿದೆ. ಇನ್ನು ಮೇಕೆದಾಟು ನಿರ್ವಹಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 TMC ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ ಅಂತ ಅವರು ತಿಳಿಸಿದರು. ಕಾವೇರಿ 3 ವರ್ಷಕ್ಕೊಂದ್ಸತಿ ಈ ಒಂದು ತೊಂದರೆ ಆಗ್ತದೆ. ಅದು ಪ್ರಕೃತಿಯ ನಿಯಮ. ಆದರೂ ಕೂಡ ಇವತ್ತು ಇನ್ನೂ ಸಂಪೂರ್ಣವಾಗಿ ಕೆರೆಗಳು, ಡ್ಯಾಮ್ಗಳು ಇನ್ನೂ ತುಂಬಿಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕಾದ್ದು ಮತ್ತು ಕಾನೂನನ್ನು ಪಾಲನೆ ಮಾಡಬೇಕಾದ್ದು ಎರಡು ದೊಡ್ಡ ಸವಾಲಿದೆ. ಜೊತೆಗೆ ನಮ್ಮ ರೈತರನ್ನು ಕೂಡ ಬದುಕಿಸಬೇಕಾದ್ದು ಒಂದು ದೊಡ್ಡ ಸವಾಲು. ಖಂಡಿತ ರೈತರ ಹಿತ ಕಾಪಾಡ್ತೀನಿ, ನನ್ನ ಕರ್ತವ್ಯ ಕೂಡ. ಕುಡಿಯೋ ನೀರು ಇರ್ಬೋದು, ವ್ಯವಸಾಯಕ್ಕಿರ್ಬೋದು, ನಾವು ಡ್ಯಾಮ್ನಲ್ಲೇ ನೀರನ್ನು ನೋಡಿಕೊಂಡೇ ನಾವು ರೈತರಿಗೆ ಮಾರ್ಗದರ್ಶನವನ್ನು ಕೊಡಬೇಕಾಯ್ತು. ಇವತ್ತು ಇಲ್ಲಿಗೆ ಬಂದು ಒಳ್ಳೆ ಮಳೆ ಆಗಲಿ, ಮಳೆಯಿಂದ ಬೆಳೆ ಆಗಲಿ, ನಮ್ಮ ರೈತರಿಗೆ ಅನ್ನ ಸಿಕ್ಕಲಿ, ಅವ್ರ ಬದುಕು ಕಟ್ಕೊಳ್ಳಿ, ಕನ್ನಂಬಾಡಿ ಕಟ್ಟೆ ಅನ್ನದ ತಟ್ಟೆ, ಇದನ್ನು ಹೇಳಿ ಹಿಂದೆ ಕೂಡ ನಾನು ಕಾವೇರಿ ಪೂಜೆಯನ್ನು ನನಗೆ ವಿಶ್ವಾಸ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಅವರು ಕೂಡ ನಾನು ಕಾವೇರಿ ಪೂಜೆ ಮಾಡಿದ್ಮೇಲೆ ನನ್ನದೇ ಆದಂಥ ಒಂದು ಪ್ರಯತ್ನ, ನನ್ನದೇ ಆದಂಥ ಒಂದು ಸ್ಟ್ರಾಟಜಿ ಇವೆಲ್ಲ ಕೂಡ ಆದಮೇಲೆ ಸುಪ್ರೀಂ ಕೋರ್ಟ್ ಕೂಡ ತಮಿಳುನಾಡಿಗೆ ಯಾವ ಥರದ ಆಗಲಿ, ಬೇರೆ ಯಾವುದೇ ಆಗಲಿ, ಪಕ್ಕದ ರಾಜ್ಯದವರಿಗೆ ನಮ್ಮ ರಾಜ್ಯದ ಸೀಮಿತವಾಗಿ ಡ್ಯಾಮ್ ಕಟ್ಟಲಿಕ್ಕೆ ಅಭ್ಯಂತರ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದನ್ನೇ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕೂಡ ತಮಿಳುನಾಡಿನ ಸಂಸತ್ ಸದಸ್ಯರಿಗೆ